ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಕಂದ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಈಗ ನಾನೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ಹಸಿ ಮೆಣಸಿನ್ಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ ಜೊತೆ ಬಂದಿದ್ದೀನಿ. ಬಾಳಕ್ಕೆ ಮೆಣಸಿನ್ಕಾಯಿ ಅಂತಲೂ ಹೇಳ್ತಾರೆ, ಮಜ್ಜಿಗೆ ಮೆಣಸಿನ್ಕಾಯಿ ಅಂತಲೂ ಹೇಳ್ತಾರೆ. ನೋಡಿ, ಈ ಥರ ನಾನು ಒಂದು 1/4 kg ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 1/4 kg ಮೆಣಸಿನ್ಕಾಯಿ ತೊಗೊಂಡು ಇದನ್ನು ತೊಳೆದು ನೀರಿಲ್ದಂಗೆ ಆರಿಸಿ ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ, ಅದಕ್ಕೆ ಮೊಸರು ತೊಗೊಂಡಿದ್ದೀನಿ. ಅದು ಒಂದು ಅರ್ಧ ಲೀಟ್ರ್ ಮೊಸರಿದೆ. ಅದು ಜೀರಿಗೆ, ಇದು ಮೆಂತ್ಯ, ಇದು ರುಚಿಗೆ ಉಪ್ಪು ಬೇಕಲ್ಲ, ಉಪ್ಪು ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ, ಜೀರಿಗೆ, ಮೊಸರು, ಮೆಂತ್ಯ, ಉಪ್ಪು ತೊಗೊಂಡಿದ್ದೀನಿ. ಈಗ ನೋಡಿ, ಬಾಣಲಿ ಇಟ್ಬಿಟ್ಟು ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋತಾ ಇದ್ದೀನಿ. ಮೆಂತ್ಯ ಹಾಕ್ಕೊಂಡು ಸಿಮ್ಮಲ್ಲೇ ಹುರಿಬೇಕು, ಸೀಸ್ಕೋಬಾರ್ದು. ಜೀರಿಗೆ ಹಾಕ್ಕೊಂಡು ಹುರ್ಕೋಬೇಕು. ಈಗ ಅದರೊಳಗೆ ಈಗೆಲ್ಲ ಆಗಿದೆ. ಅದು ಬ್ರೌನ್ ಕಲರ್ ಬಂದಾದಮೇಲೆ ಅದ್ರ ಜೊತೆಗೇ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಜೀರಿಗೆ ಅದು ಎರಡು ಗಮ್ಮಂತ ಇವೆ. ಗಮ್ಮನ್ನಂಗೆ ಹುರ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಂಡು. ಈಗ ಅದನ್ನು ಆರಕ್ಕಿಟ್ಟಿದ್ದೀನಿ. ಈಗ ನಾನೀಗ ಬಾಣಲಿ ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಉಪ್ಪು ಹುರ್ಕೋತಾ ಇದ್ದೀನಿ. ಉಪ್ಪನ್ನೂ ಮಿಕ್ಸಿನಲ್ಲೇ ಪುಡಿ ಮಾಡ್ಕೋತೀನಿ ಅದ್ರ ಜೊತೆಗೇ. ಹಾಗಾಗಿ ಉಪ್ಪನ್ನೂ ಹುರ್ಕೋತಾ ಇದ್ದೀನಿ ನಾನು. ಉಪ್ಪು ಹುರಿದಿಲ್ಲ ಅಂದರೆ ನೀರಿನಂಶ ಇರುತ್ತಲ್ಲ, ಒದ್ದೊದ್ದೇ ಆಗುತ್ತೆ ಪೌಡ್ರ್ ಮಾಡಬೇಕಾದ್ರೆ. ಅದಕ್ಕೋಸ್ಕರ ಉಪ್ಪನ್ನು ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋತಾ ಇದ್ದೀನಿ. ಅದು ಹುರ್ಕೊಂಡು ಎಲ್ಲ ಆರಿದ್ಮೇಲೆ ಅದನ್ನು ನಾವು ಪೌಡ್ರ್ ಮಾಡ್ಕೋಬೇಕು. ಈಗ ನೋಡಿ, ಇದು ಆಗಿದೆ. ಸ್ಟವ್ ಆನ್ ಮಾಡಿಬಿಟ್ಟು ಆರಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲ ನೈಸಿಗೆ ಪೌಡ್ರ್ ಮಾಡ್ಕೋಬೇಕು. ಹಿಂಗೂ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಬಿಸಿ ಒಳಗೇ ಉಪ್ಪು ಬಿಸಿ ಇತ್ತಲ್ಲ, ಅದರೊಳಗೆ ಹಾಕ್ತೆ. ಈಗ ನೋಡಿ, ಮಿಕ್ಸಿ ಜಾರ್ ತಗೊಂಡು ಈ ಮೊಸರನ್ನ ಹಾಗೆ ಹಾಕಲ್ಲ ನಾನು. ಅದನ್ನು ಮಿಕ್ಸಿ ಜಾರಲ್ಲಿ ಕಡ್ದು ಮಿಕ್ಸಿ ಮಾಡಿಕೊಂಡು ಮಜ್ಜಿಗೆ ಮಾಡ್ಕೊತೀನಿ. ಮಜ್ಜಿಗೆ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿ ಹಿಡಿಯುತ್ತೆ. ಮೊಸರು ಹಾಕಬಾರ್ದು. ಮೊಸರು ಹಾಕಿದ್ರೆ ಅದು ಚೆನ್ನಾಗಿ ಮೆಣಸಿನ್ಕಾಯಿ ಕುಡಿಯೋಲ್ಲ, ಎಲ್ಲ ಉದುರೋಗುತ್ತೆ. ಈಗ ನೋಡಿ, ನೈಸ್ಗೆ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಈ ಮೆಣಸಿನ್ಕಾಯಿ ತಗೊಂಡು ಈ ಥರ ಪಿನ್ ತಗೊಂಡು ಈ ಥರ ಮಧ್ಯೆ ಹೊಟ್ಟೆಗೆ ಇಳ್ಕೋಬೇಕು. ಹೊಟ್ಟೆಗೆ ಇಳಿದ್ರೆ ಒಳಗಡೆಗೆ ಉಪ್ಪು, ಮೆಂತ್ಯ, ಜೀರಿಗೆ ಎಲ್ಲ ಹಾಕಿದ್ದೀನಲ್ಲ, ಇಂಗು ಎಲ್ಲ, ಅದೆಲ್ಲ ಒಳಗಡೆ ಮಜ್ಜಿಗೆ ಎಲ್ಲ ಒಳಗಡೆ ಹೋಗಿ ಖಾರನೂ ಕಡಿಮೆ ಆಗುತ್ತೆ, ಟೇಸ್ಟು ಚೆನ್ನಾಗಾಗುತ್ತೆ. ಈ ಥರ ಎಲ್ಲ ಗೀರಿದ್ರೆ ಒಳಗಡೆಗೆ ಹೋಗುತ್ತೆ. ಇಲ್ಲಾಂದರೆ ನಾವು ಮೇಲೆ ಹಾಕಿದ್ರೆ ಅದು ಒಳಗಡೆಗೆ ಏನೂ ಕುಡಿಯೋಲ್ಲ, ಅದು ಟೇಸ್ಟ್ ಇರೋಲ್ಲ. ಸುಮ್ಮನೆ ಖಾರ ಆಯ್ತಿರ್ತಾವೆ ಮೆಣಸಿನ್ಕಾಯಿ, ಒಳಗೆ ಉಪ್ಪು ಹೋಗೋಲ್ಲ, ಎಂಥದ್ದು ಹೋಗೋಲ್ಲ. ಹಾಗಾಗಿ ಇದನ್ನು ಮಧ್ಯೆ ಗೀಳ್ಕೊಂಡೇ ಹಾಕೋಬೇಕು ನಾವು. ಈಗ ನೋಡಿ, ಮಿಕ್ಸಿಗೆ ಹಾಕ್ಕೊಂಡು ತಣ್ಣಗಾಗಿತ್ತು. ನೈಸಿಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನೈಸ್ಗಿರಬೇಕು ಪೌಡ್ರು. ಈಗ ನೋಡಿ, ಮಜ್ಜಿಗೆ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಂಡು ಅದರೊಳಗೆ ಒಂದು ಪಾತ್ರೆಗೆ ಸುರಿದ್ಬಿಟ್ಟು, ಈಗ ನೋಡಿ, ಮಿಕ್ಸಿಯಲ್ಲಿರೋದು ಮಜ್ಜಿಗೆ ಸುರ್ಕೊತೀನಿ. ಮಜ್ಜಿಗೆ ಸುರಿದಾದ್ಮೇಲೆ ಆ ಪೌಡ್ರ್ ಮಾಡ್ಕೊಂಡಿದ್ದೀನಲ್ವ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಎಲ್ಲ ಪೌಡ್ರ ಮಜ್ಜಿಗೆ ಒಳಗೆ ಹಾಕ್ಕೋತೀನಿ. ಉಪ್ಪು, ಜೀರಿಗೆ, ಇಂಗು ಎಲ್ಲ ಹಾಕ್ಕೊಂಡಿದ್ದೀನಿ, ಮೆಂತ್ಯ ಎಲ್ಲ ಹಾಕಿದ್ದೀನಲ್ವ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಮಜ್ಜಿಗೆಗಿದೆಲ್ಲವ. ಹೊಂದ್ಕೊಂಡಾದಮೇಲೆ ಅದನ್ನು ಇನ್ನೊಂದು ಪಾತ್ರೆಗೆ ಸ್ವಲ್ಪ ಹಾಕ್ಕೋತೀನಿ. ಸ್ವಲ್ಪ ಗೋರಿಕಾಯಿ ಬೇರೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಮಜ್ಜಿಗೆ ಬೇಕಲ್ಲ, ಅದಕ್ಕೆ ಮಿಕ್ಸ್ ಮಾಡಿರೋದನ್ನೇ ಅದನ್ನು ಸ್ವಲ್ಪ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಇದು ಗೋರಿಕಾಯಿ. ಇದನ್ನು ತೊಳೆದ್ಬಿಟ್ಟು ಹಿಂದೆ ಮುಂದೆ ತೊಟ್ಟು ತೆಗೆದು ನೀಟಾಗಿ ಎಲ್ಲನೂ ಆರಿಸಿಟ್ಕೊಂಡಿದ್ದೀನಿ, ನೀರಿಲ್ದಂಗೆ. ಹಿಂದೆ ಮುಂದೆ ತೊಟ್ಟು ತೆಗಿಬೇಕು. ಆ ಥರ ಎಳೆ ಗೋರಿಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ. ಮಕ್ಳಿಗೂ ಎಲ್ಲ ತಿನ್ನೋಕ್ಕೆ ಚೆನ್ನಾಗಿರ್ತದೆ, ನಮಗೂ ಚೆನ್ನಾಗಿರ್ತದೆ. ಅದು ಎಲ್ಲ ಹಿಡಿಯುತ್ತಲ್ಲ, ಉಪ್ಪು ಮತ್ತು ಮೆಂತ್ಯ, ಜೀರಿಗೆ ಎಲ್ಲ ಹಾಕಿದ್ದೀನಲ್ಲ, ಚೆನ್ನಾಗಿ ಹಿಡಿಯುತ್ತೆ. ಹಿಂದೆ ಮುಂದೆ ತೋಟ ತೆಗ್ದಿದ್ದೀನಲ್ಲ, ಹಾಗಾಗಿ ಅದು ಕುಡಿಯುತ್ತದು. ಮೆಣಸಿನ್ಕಾಯಿಲೆ ಅಂದರೆ ನಾವು ತೋಟ ತೆಗ್ದಿರಲ್ವಲ್ಲ, ಅದಕ್ಕೋಸ್ಕರ ಗೀಳಬೇಕು. ಈಗ ನೋಡಿ, ಅದು ಮಜ್ಜಿಗೆ ಹಾಕಾಯಿತು. ಅದನ್ನು ಒಂದು ಕಡೆ ಇಟ್ಬಿಡೋಣ. ಈಗ ನೈಟು ನಾನು ಹಾಕ್ತಾಯಿರೋದು. ನೈಟ್ ಹಾಕ್ಬಿಟ್ಟು ಬೆಳಗ್ಗೆ ತನಕ ಮಜ್ಜಿಗೆ ಒಳಗೆ ಬಿಟ್ಬಿಡ್ತೀನಿ. ಚೆನ್ನಾಗಿ ಮಜ್ಜಿಗೆ ಕುಡಿದಿರುತ್ತೆ. ಬೆಳಗ್ಗೆ ಅದನ್ನು ಬಿಸಿಲಿಗೆ ಹಾಕ್ಕೋಬೇಕು. ಈಗ ನೋಡಿ, ಮೆಣಸಿನ್ಕಾಯಿನೂ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನೂ ಒಂದು ಪ್ಲೇಟ್ ಮುಚ್ಚಿ ಒಂದು ನೈಟು ಚೆನ್ನಾಗಿ ಮಜ್ಜಿಗೆ ಕುಡಿಬೇಕು. ಅದು ಉಪ್ಪು ಮಜ್ಜಿಗೆ ಎಲ್ಲ ಕುಡಿಬೇಕು. ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಇದನ್ನು.
ಬೆಳಗ್ಗೆ ತೆಗೆದು ಚೆನ್ನಾಗಿ ಕುಡಿದಿರುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಮಜ್ಜಿಗೆ ಕುಡಿದಿದೆ ಅಂತ. ಈ ಥರನೇ ಕುಡಿಬೇಕು. ಅದು ಚೆನ್ನಾಗಿ ಮಜ್ಜಿಗೆ ಕುಡಿದಿರುತ್ತೆ. ಒಂದು ಪ್ಲೇಟ್ ತೊಗೊಂಡು ಒಂದು ತಟ್ಟೆಗೆ ಎಲ್ಲನೂ ಮತ್ತು ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕಿಬಿಡ್ಬೇಕು. ಅದನ್ನು ಒಂದು ತಟ್ಟೆಗೆ ಹಾಕಿ ಬಿಸಿಲಿಗೆ ಇಡಬೇಕು. ಬಿಸಿಲಲ್ಲಿ ಚೆನ್ನಾಗಿ ಗರಿಯಾಗಂಗೆ ಒಣ್ಕೋಬೇಕು. ಅದು ಗರಿಯಾಗಂಗೆ ಒಣಗಿದ್ರೆ ತುಂಬ ಚೆನ್ನಾಗಿ ಬರೋದು ಅದು. ಹಿಂಗೆ ನೋಡಿ ಇದೊಂದು ತಟ್ಟೆಗೆ ಹಾಕೋತೀನಿ. ಈ ಥರ ಮಜ್ಜಿಗೆ ತೆಗೆದು ಒಣಗಿಸ್ಬೇಕು. ಅದು ಮಜ್ಜಿಗೆ ಉಳಿಯುತ್ತಲ್ಲ ಅದು ಮುಚ್ಚಿ ಹಾಗೆ ಇಡಬೇಕು. ಅದನ್ನು ಮತ್ತೆ ಸಂಜೆ ಬೆಳಗಿಂದ ಸಂಜೆ ಮೆಣಸಿನ್ಕಾಯಿ ಒಣಗಿರುತ್ತಲ್ವ, ಸಂಜೆ ಒಣಗಾದ್ಮೇಲೆ ತಂದು ಮತ್ತೆ ಅದೇ ಮಜ್ಜಿಗೆಗೆ ಹಾಕಿ ಇಡಬೇಕು. ಆ ಮಜ್ಜಿಗೆ ಖಾಲಿ ಆಗೋ ತನಕನೂ ಒಣಗಿಸ್ಬೇಕು ಮೆಣಸಿನ್ಕಾಯಿ ಬೆಳಗಿನ ಸಂಜೆ ಗಂಟ. ಮತ್ತು ಸಂಜೆ ಅದರೊಳಗೆ ಹಾಕಬೇಕು. ಅದು ಲಾಸ್ಟಿಗೆ ಎಲ್ಲ ಮೆಣಸಿನ್ಕಾಯಿ ಎಲ್ಲನೂ ಕುಡ್ಕೊಳ್ಳುತ್ತೆ. ಅದು ಮಜ್ಜಿಗೆ ಕುಡ್ಕೊಳ್ಳುತ್ತೆ. ಆವಾಗ ಏನು ಹಾಕೋಂಗಿಲ್ಲ. ಲಾಸ್ಟ್ಗೆ ಚೆನ್ನಾಗಿ ಒಣಗಿಸಿ ಗರಿಗರಿಯಾಗಿ ಎತ್ತಿಟ್ಕೋಬೇಕು. ಗರಿಯಾಗಂಗೆ ಒಣಗಿಸ್ಕೋಬೇಕು ಚೆನ್ನಾಗಿ. ನೋಡಿ 2 ತಟ್ಟೆಗೆ ಆಗಿದೆ. 2 ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿಲಿಗೆ ಇಡಬೇಕು ಒಣಗೋಕ್ಕೆ. ಸ್ಟೀಲ್ ತಟ್ಟೆಗೆ ಹಾಕಿದ್ದೀನಲ್ಲ ಬೇಗ ಒಣ್ಕೊಳ್ಳುತ್ತೆ. ತಟ್ಟೆನೂ ಬಿಸಿ ಆಗುತ್ತಲ್ವ. ಈಗ ನೋಡಿ ಗೋರಿಕಾಯಿನೂ ಎಷ್ಟು ಚೆನ್ನಾಗಿ ಕುಡಿದಿದೆ ಅಂತ. ಈ ಗೋರಿಕಾಯಿನೂ ಅದೊಂದು ತಟ್ಟೆಗೆ ಹಾಕ್ಕೊಳ್ಳೋಣ. 3 ತಟ್ಟೆ ಆಗಿದೆ. 2 ಮೆಣಸಿನ್ಕಾಯಿ ತಟ್ಟೆ, ಒಂದು ಗೋರಿಕಾಯಿ ತಟ್ಟೆ ಎಲ್ಲನೂ ತೊಗೊಂಡು ಬಿಸಿಲಿಗೆ ಇಟ್ಬಿಟ್ಟು ಬರೋಣ. ನೋಡಿ 3 ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ. ಈಗ ನೋಡಿ ಬೆಳಗಿಂದ ಸಂಜೆ ಗಂಟ ಒಣಗಿದೆ. ಈ ಥರ ಕಲರ್ ಆಗಿದೆ, ಡ್ರೈ ಆಗಿ. ಈಗ ಮಜ್ಜಿಗೆ ಇದೆಯಲ್ವ, ಆ ಮಜ್ಜಿಗೆ ಒಳಗೆ ಹಾಕೋಣ. ಈ ಥರ ಹಿಂಗೆ ಹಾಕ್ಬಿಟ್ಟು ಮತ್ತೆ ಕಲಿಸ್ಬಿಟ್ಟು ಬಿಟ್ಬಿಡ್ಬೇಕು. ಬೆಳಗ್ಗೆ ತನಕ ಮಜ್ಜಿಗೆ ಕುಡಿಯುತ್ತಲ್ವ. ತಿರ್ಗಾ ನಾಳೆ ಬೆಳಗ್ಗೆಗೆ ತೆಗೆದು ಮತ್ತೆ ಅದೇ ತಟ್ಟೆಗೆ ಹಾಕಿ ಒಣಗಾಕಿಡಬೇಕು. ಒಂದು ಪ್ಲಾಸ್ಟಿಕ್ ಕವರ್ ಮೇಲೋ ತಟ್ಟೆ ಮೇಲೋ ಯಾತ್ರ ಮೇಲಾದ್ರೂ ಒಣಗಿಸ್ಕೋಬೋದು. ನಾನು ಕಡಿಮೆ ಇರೋದಕ್ಕೆ ತಟ್ಟೆಲಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕಿದ್ರೆ 1 kg 2 kg ಮೆಣಸಿನ್ಕಾಯಿ ಹಾಕಿದ್ರೆ ಒಂದು ಪ್ಲಾಸ್ಟಿಕ್ ಒಂದು ಕವರ್ ಹಾಕ್ಬಿಟ್ಟು ಕವರ್ ಮೇಲೆ ಒಣಗಾಕಿದ್ರೆ ಸರಿ ಹೋಗುತ್ತೆ. ನೋಡಿ ಈಗ ಮುಚ್ಚಿಟ್ಟಿದ್ದೀನಿ ಬೆಳಗ್ಗೆ ತನಕ. ಬೆಳಗ್ಗೆ ಒಣಗಾಕೋಣ. ಈ ಗೋರಿಕಾಯಿನೂ ಮತ್ತೆ ಅದೇ ಮಜ್ಜಿಗೆ ಒಳಗೆ ಹಾಕ್ತೀನಿ. ಮಜ್ಜಿಗೆ ಒಳಗೆ ಹಾಕಿ ಚೆನ್ನಾಗಿ ಅದು ಕುಡಿಯೋಕ್ಕೆ ಬಿಟ್ಬಿಡ್ಬೇಕು. ಕುಡ್ದಾದ್ಮೇಲೆ ಬೆಳಗ್ಗೆಗೆ ಚೆನ್ನಾಗಿ ಬಿಸಿಲಿಗೆ ತೊಗೊಂಡೋಗಿ ಒಣಗಾಕಬೇಕು. ಮತ್ತೆ ಬೆಳಗಿನ ಸಂಜೆ ಒಣಗಿಸ್ಬೇಕು. ಸಂಜೆ ತೊಗೊಂಡು ಮಜ್ಜಿಗೆಗೆ ಹಾಕಬೇಕು. ಈಗ ಅದು ಮುಚ್ಚಿಟ್ಟಿದ್ದೀನಿ. ಈಗ ನೋಡಿ ಚೆನ್ನಾಗಿ ಮಜ್ಜಿಗೆ ಎಲ್ಲ ಕುಡಿದು 3 ದಿವಸ ಒಣಗಿಸಿದ್ದೀನಿ. ನೋಡಿ 3 ದಿವಸ ಒಣಗಿಸಿ ಮಜ್ಜಿಗೆಗೆ ಹಾಕೋದು ತೊಗೊಂಡೋಗಿ ಹಾಕೋದು, ಮಜ್ಜಿಗೆಗೆ ಹಾಕೋದು ತೊಗೊಂಡೋಗಿ ಬಿಸಿಲಿಗೆ ಹಾಕೋದು, ಹೀಗೆ ಮಾಡಿ 3 ದಿನ ಒಣಗಿಸಿದ್ದೀನಿ. ಎಷ್ಟು ಚೆನ್ನಾಗಿ ಒಣಕೊಂಡಿವೆ ಅಂತ ನೋಡಿ. ಗರಿಯಾಗಿ ಒಣಗಿವೆ. ಎಣ್ಣೆಗೆ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ. ಎಣ್ಣೆಗೆ ಹಾಕಿ ತುಂಬ ಗರಿಯಾಗಿ ಒಣಗವೆ ನೋಡಿ. ಭಾರಿ ಚೆನ್ನಾಗಿ ಒಣಗವೆ. ಮೆಣಸಿನ್ಕಾಯಿನೂ ಅಷ್ಟೇ, ಗೋರಿಕಾಯಿನೂ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಗರಿಯಾಗಿ ಒಣಗವೆ ಅಂತ. ಸೌಂಡ್ ಬರಬೇಕು. ಮೆಣಸಿನ್ಕಾಯಿ ಗೋರಿಕಾಯಿ ಒಣಗಿರೋದು ಸೌಂಡ್ ಬಂದರೆ ಚೆನ್ನಾಗಿ ಒಣಗಿವೆ ಅಂತ. ಅವೇನು ಕೆಡಲ್ಲ. ಇನ್ನು ಒಂದು ಡಬ್ಬಕ್ಕೋ ಒಂದು ಯಾವ್ದಕ್ಕಾರು ಹಾಕಿ ಎತ್ತಿಟ್ಕೋಬೇಕು. ಒಂದು ಕವರ್ಗೋ ಡಬ್ಬಕ್ಕೋ ಹಾಕಿ ಗಾಳಿ ಬೀಳ್ದಂಗೆ ಎತ್ತಿಟ್ಕೊಂಡ್ರೆ ಮೆತ್ತಗಾಕಲ್ಲ. ಇಲ್ಲಾಂದರೆ ಉಪ್ಪು ಹಾಕಿರೋದಲ್ವ, ಗಾಳಿ ಬಿದ್ದರೆ ಮೆತ್ತಗಾಗುತ್ತೆ. ಈಗ ನೋಡಿ ಎಲ್ಲ ಒಣಗಿ ಎಷ್ಟು ಗರಿಯಾಗಿ ಚೆನ್ನಾಗಿವೆ ಅಂತ. ನೋಡಿ ಎಷ್ಟು ಗರಿಯಾಗಿವೆ ಒಣಗಿ. ಈ ಗರಿಯಾಗಿರೋ ಎಣ್ಣೆಗೆ ಹಾಕಿ ಕರೆದು ತೋರಿಸ್ಕೊಡ್ತೀನಿ ನಿಮಗೆ. ಗೋರಿಕಾಯಿನೂ ಅಷ್ಟೇ, ಮೆಣಸಿನ್ಕಾಯಿ ಅಷ್ಟೇ, ಗೋರಿಕಾಯಿ ಅಷ್ಟೇ ಗರಿಯಾಗಿ ಒಣಗವೆ ನೋಡಿ. ಎಣ್ಣೆ ಬಿಸಿಯಾಗಿದೆ. ಎಣ್ಣೆಗೆ ಹಾಕಿ ತೋರಿಸ್ತೀನಿ ನಿಮಗೆ. ಸಿಮ್ಮಲ್ಲೇ ಇಟ್ಕೊಂಡು ಹಾಕ್ಕೋಬೇಕು. ಗೋರಿಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಗೋರಿಕಾಯಿ ಆದ ತಕ್ಷಣ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಹಾಕ್ಕೊಂಡ್ರೂ ಸಾಕು. ಜಾಸ್ತಿ ಎಣ್ಣೆ ಏನು ಬೇಕಾಗಿಲ್ಲ. ಈಗ ನೋಡಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿನೂ ಹಾಕ್ಬಿಟ್ಟು ಚೆನ್ನಾಗಿ ಗರಿಯಾಗಿ ಒಣಗಿಸ್ಕೊಳ್ಳೋಣ. ಒಣಗಿಸ್ಕೊಳ್ಳೋದಲ್ಲ ಕರಿದ್ಬಿಟ್ಟು ಎತ್ತಿಟ್ಕೊಳ್ಳೋಣ. ನೋಡಿ ಮಜ್ಜಿಗೆಗೆ ಮೊಸರನ್ನಕ್ಕಂತೂ ತುಂಬ ಅದ್ಭುತವಾಗಿರ್ತದೆ. ನೋಡಿದ್ರಿ ಅಲ್ವಾ ಮೆಣಸಿನ್ಕಾಯಿ ಬಾಳಕ್ಕೆ ಮೆಣಸಿನ್ಕಾಯಿ ಹೆಂಗೆ ಮಾಡೋದು ಅಂತ. ಬಾಳಕ್ಕೆ ಮೆಣಸಿನ್ಕಾಯಿ ಅಂದರೂ ಆಯಿತು, ಮಜ್ಜಿಗೆ ಮೆಣಸಿನ್ಕಾಯಿ ಅಂದರೂ ಆಯಿತು. ಇಷ್ಟು ಚೆನ್ನಾಗಿ ಹೆಂಗೆ ಬಂದು ಅಂತ ಹಿಂಗೆ ಹಾಕ್ಕೊಂಡು ಒಣಗಿಸ್ಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಇದೇ ಥರ ಜೀರಿಗೆ ಮೆಂತ್ಯ ಇಂಗು ಉಪ್ಪು ಹಾಕಿ ಇಡೋದು, ಬಿಸಿಲಲ್ಲಿ ಒಣಗಿಸೋದು ಮತ್ತು ಹಾಕ್ಕೊಳ್ಳೋದು. ಈ ಥರ ಹಾಕಿ ಮಾಡಿ ಇಟ್ಕೊಳ್ಳಿ. ಇದು ತುಂಬ ಸುಲಭ ಹಾಕಿ ಮಡಿಕೊಳ್ಳೋದು.
ಮಳೆಗಾಲಕ್ಕೆ ಎಲ್ಲ ತುಂಬ ಚೆನ್ನಾಗಿರ್ತದೆ. ಇಷ್ಟ ಆಯ್ತಲ್ವ ನಿಮಗೆ ವಿಡಿಯೋ ನೋಡಿದ್ದಕ್ಕೆ? ತುಂಬ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟು ಮರಿಬೇಡಿ. ನೆಕ್ಸ್ಟು ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ. ಥ್ಯಾಂಕ್ ಯು. ಅಲ್ಲಿ ತನಕ ಮಾಡ್ಕೊಳ್ಳಿ, ತಿಂತಾಯಿರಿ, ಕಮೆಂಟ್ ಹಾಕ್ತಾಯಿರಿ. ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ನೀವು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿಬಿಟ್ಟು ಕರೆದು ತಿಂದು ನೋಡಿ. ಮೊಸರನ್ನಕ್ಕೆಂತೂ ಅದ್ಭುತವಾಗಿರ್ತದೆ. ತಿಂದು ನೋಡಿಬಿಟ್ಟು ಮನೆಯೆಲ್ಲ ಘಮ ಘಮ ಅಂತ ಇರ್ತದೆ ಮೆಣಸಿನ್ಕಾಯಿ ಹುರಿತಾಯಿದ್ರೆ. ಕಮೆಂಟ್ ಹಾಕಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು.